ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಬುಧವಾರ ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸಂಜೆ ಹಾಗೆಯೇ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ. ದೇವ್ರ ಪೂಜೆ ಸಾಮಾನು ಮತ್ತು ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೀಪಾಲೆ ಕಂಬ ಆಗಿರ್ಬೋದು, ಆಮೇಲೆ ಕಲಶ ಆಗಿರ್ಬೋದು ಎಲ್ಲನೂ ಇಡ್ತೀವಿ ಅಲ್ವಾ. ಸೊ ಕಂಪ್ಲೀಟ್ ದೇವ್ರ ಮನೆ ಸಾಮಾನ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಇನ್ನು ಆ ಸಿರಿಗೆ ಕೂಡ ಸ್ನಾನ ಮಾಡಿಸ್ಬಿಟ್ಟು ಆಟ ಆಡೋಕ್ಕೆ ಅಂತ ಬಿಟ್ಟಿದ್ದೆ. ಅವಳು ಒಬ್ಬಳೇ ಆಟ ಆಡ್ತಾ ಕೂತ್ಕೊಂಡಿದ್ಲು ಇದೊಂದು ಗಿಲ್ಕಿನ ಇಟ್ಕೊಂಡು. ಇನ್ನು ಜೀವನ್ ಕೂಡ ಆಫೀಸಿಂದ ಬಂದ್ರಲ್ವಾ, ಜೀವನ್ ಮಾತಾಡಿಸ್ತಾ ಹಾಗೆ ಒಂದು ವಿಡಿಯೋಮು ಕೂಡ ಮಾಡಿಕೊಟ್ರು. ಇನ್ನು ನೆಕ್ಸ್ಟು ನಾನಿಲ್ಲಿ ಅಡುಗೆ ಮನೆಯಲ್ಲಿ ಎಲ್ಲ ಡಂಪ್ ಮಾಡಿಕೊಂಡು ಆಲ್ಮೋಸ್ಟ್ ಒಂದು 6:30ಗೆ ನಾನೆಲ್ಲ ದೇವ್ರ ಮನೆ ಸಾಮಾನು ತೊಳೆಯೋದಕ್ಕೆ ನಿಂತ್ಕೊಂಡಿದ್ದು. ಕೆಲಸ ಮುಗಿಯೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗೋಯ್ತು. ಲೈಕ್ ಎಷ್ಟು ಕೆಲಸ ಅಂದರೆ ಅಷ್ಟು ಕೆಲಸ, ಯಾವ್ದು ಮಾಡಲಿ ಯಾವ್ದು ಬಿಡಲಿ ಅನ್ನೋ ಥರನೇ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಕೆಲಸ ಅಂತ ಹೇಳ್ಬೋದು. ಸೊ ಹಬ್ಬದ ಹಿಂದೆ ಅಂದರೆ ಎಲ್ಲರ ಮನೆಯಲ್ಲೂ ಇದೇ ಥರ ಗಡಿಬಿಡಿ ಇದ್ದೇ ಇರುತ್ತೆ. ಸೊ ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ. ನನಗೆ ಪಾಪುನ ನೋಡಿಕೊಂಡು ಈ ವರ್ಷ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಫುಲ್ ಬ್ಯುಸಿ ಮೇಘನ್ ಅವರು. ಹಬ್ಬಕ್ಕೆ ತಯಾರಿ, ಕ್ಲೀನಿಂಗ್ ಹಬ್ಬ ಮುಗಿಯೋವರೆಗೂ ಕೂಡ ಸ್ವಲ್ಪ ಬ್ಯುಸಿನೇ. ಸ್ವಲ್ಪ ಅಲ್ಲ, ಫುಲ್ ಬ್ಯುಸಿ. ನಾನು ಇವತ್ತು ಅದು ಯಾವ ಟೈಮ್ ಮುಗ್ತೀನೋ ಏನು ಮಾಡಿದ್ನೋ. ಅಯ್ಯೋ, ಒಂದು ಕಡೆ ಏನೋ ನೋಡ್ತಾ ಇದ್ರೆ ಓಕೆ ಫೈನ್, ಇದನ್ನು ಕ್ಲೀನ್ ಮಾಡ್ಬಿಡೋಣ, ಇನ್ನೊಂಚೂರು ಕ್ಲೀನ್ ಮಾಡ್ಬಿಡೋಣ, ಇದೊಂಚೂರು ಮಾಡ್ಬಿಡೋಣ, ಫುಲ್ ಮಲ್ಕೊಂಡೋಳೆ ಇನ್ನೊಂಚೂರು ಮಾಡ್ಬಿಡೋಣ. ಬರ್ರಿ ಬೆಳಗ್ಗೆ ಇದೇ ಆಗೋಯ್ತು. ಬೆಳಗ್ಗೆನೇ ಆ್ಯಕ್ಚುಲಾಗಿ ದೇವ್ರ ಸಾಮಾನು ತೊಳಿಬೇಕಾಗಿತ್ತು. ಅದು ನೋಡಿದ್ರೆ KR ಮಾರ್ಕೆಟ್ಗೆ ಹೋಗೋಣ ಅಂತ ಪ್ಲಾನ್ ಆಯಿತು. ಆಮೇಲೆ ನೋಡಿದ್ರೆ ದೀಪ ಹಾಗೆ ಹೋಗ್ಬಿಟ್ಟೈತೆ. ಸರಿ ಬೇಡ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ, ಇಲ್ಲೇ ತೊಗೊಂಡ್ರಾಯ್ತು, ಯಾರನ್ನ ಯಾಕೆ ಕಾಯಬೇಕು. ಯೂಶಲಾಗಿ ಫಸ್ಟಿಂದನೂ ನಾನು ಇಲ್ಲೇ ತೊಗೊತಾ ಇದ್ದಿದ್ದು, ಇಲ್ಲಿಗೆ ಬಂದಾಗಿಂದ. ಇಲ್ಲೇ ತೊಗೊಂಡ್ರಾಯ್ತು ಬಿಡು, ಅಲ್ಲಿ ಹೋಗಿ ಮಗುನ ಇಟ್ಕೊಂಡು, ಅಂದರೆ ಮಗುನ ಮಮ್ಮಿ ಮನೆಯಲ್ಲೇ ಬಿಟ್ಟು ಹೋಗ್ತಿದ್ದೆ. ಇಲ್ಲಿಂದ ಇಟ್ಕೊಂಡು ಮಮ್ಮಿ ಮನೇಲಿ ಬಿಟ್ಟು ಮತ್ತೆ ಅಲ್ಲಿಂದ ದಾಸರಳ್ಳಿಗೆ ಹೋಗಿ ಅವೆಲ್ಲ ಸುಮ್ಮನೆ ಡಬಲ್ ಕೆಲಸ ಆಗೋಗ್ಬಿಡೋದು. ನನಗೂ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂದ್ಬಿಟ್ಟು ಮನೇಲಿ ಏನು ಪೆಂಡಿಂಗ್ ಕೆಲಸ ಎಲ್ಲ ಇದ್ವು, ಕ್ಲೀನಿಂಗು ಎಲ್ಲ ಮಾಡಿಕೊಂಡೆ. ವಿಡಿಯೋ ಬೇರೆ ಎಡಿಟ್ ಮಾಡಿ ಹಾಕ್ಬೇಕಾಗಿತ್ತು ಇವತ್ತು, ಅದನ್ನೇ ಮಾಡಿಕೊಂಡೆ. ಆ್ಯಂಡ್ ಎನಿವೇಸ್ ಇವತ್ತು ತುಂಬ ಖುಷಿಯಾಗಿ ನನ್ನ ದಿನ ಸ್ಟಾರ್ಟ್ ಆಯಿತು. ಯಾಕೆ ಅಂದರೆ ನಮ್ಮದು ರೇಷ್ಮೆ ಹಾರ ಬಂದಿದೆ ಅಲ್ಲ. ಸೊ ಅದೊಂಥರ ನಿಜವಾಗ್ಲೂ ತುಂಬ ಖುಷಿ, ಅಷ್ಟು ಖುಷಿ. ಆ್ಯಕ್ಚುಲಾಗಿ ಅದು ನೆನ್ನೆನೇ ಬರಬೇಕಾಗಿತ್ತು, ನೋಡಿದ್ರೆ ಇವತ್ತು ಬುಧವಾರ ಬಂತು, ಒಳ್ಳೇದು. ಮತ್ತೆ ನಂಗೆ ಇನ್ನೊಂದೇನು ಅಂದರೆ, ನಾನು ತಿರುಪತಿಗೆ ಹೋದಾಗ ಅಲ್ವಾ, ಹಂಗೆ ಒಬ್ಬರು ಹೇಳಿದ್ದು ವೆಂಕಟೇಶ್ವರನ ವಾರ ಬಂದ್ಬಿಟ್ಟು ಬುಧವಾರ ಅಂತೆ. ನಮಗೆ ದಿನ ಇದೇ ಗೊತ್ತಿರಲಿಲ್ಲ, ಈ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ. ನಿಮಗೂ ಗೊತ್ತಿತ್ತಾ ಕಮೆಂಟ್ ಮಾಡಿ. ನನಗೆ ಇದು ವಿಷಯನೇ ಗೊತ್ತಿರಲಿಲ್ಲ ಸೀರಿಯಸ್ಲಿ. ಬುಧವಾರ ಅಂತೆ ನಾವು ವೆಂಕಟೇಶ್ವರನಿಗೆ ವಾರ ಮಾಡಬೇಕಾಗಿರೋದು. ನೋಡಿದ್ರೆ ನಾವು ಶನಿವಾರ ಮಾಡ್ತೀವಿ. ಎಲ್ಲರೂ ಶನಿವಾರನೇ ಮಾಡೋದು, ಬಟ್ ಇದೇನೋ ವಿಷಯ ನಮ್ಗೆ ಹೊಸದಾಗಿ ಅನ್ನಿಸ್ತು. ಸೊ ಹಾಗೆ ನಿಮ್ಮ ಜೊತೆನೂ ಕೂಡ ಶೇರ್. ನಾನು ಎಲ್ಲೂ ಕೇಳಿಲ್ಲಪ್ಪ ಬುಧವಾರ ಅಂತ. ಯಾರು ಹೇಳಿದ್ದು? ಅಲ್ಲೊಬ್ರು ಹೇಳ್ತಿದ್ರು ಬುಧವಾರನೇ ಆ್ಯಕ್ಚುಲಾಗಿ ವೆಂಕಟೇಶ್ವರನಿಗೆ ವಾರ ಅಂತೇಳಿ. ಹೌದು ಬುಧವಾರನೇ ಕರೆಕ್ಟು ವಾರ ಅಂತ. ಹೌದಾ, ಇದು ಹೊಟ್ಟೆ ಇರಲಿಲ್ವಲ್ಲ ನಮಗೆ ಅನ್ಕೋತಾ ಇದ್ದೆ. ಇನ್ನು ಸದ್ಯಕ್ಕೆ ಬರೀ ವರಮಹಾಲಕ್ಷ್ಮಿ ಹಬ್ಬದ ದಿಂದಿಗೆ ಆಮೇಲೆ ದೀಪ ಇವನ್ನೆಲ್ಲ ಫಸ್ಟ್ ತೊಳೆದು ಬಿಡೋಣ ಅಂತ. ಆಮೇಲೆ ನೆಕ್ಸ್ಟು ದೇವ್ರ ಮನೆ ಸಾಮಾನೆಲ್ಲ ತೊಗೊಂಬಂದು ತೊಳಿತೀನಿ. ಯಾಕಂದ್ರೆ ಎಲ್ಲ ತೊಗೊಂಬಂದು ಗುಡ್ಡೆ ಹಾಕ್ಕೊಂಡು ತೊಳೆಯೋಕೆ ನಾನಂತೂ ಸೀರಿಯಸ್ ಆಗಿ ಆಗೋಲ್ಲ. ಪಾಪನೂ ಕೂಡ ನೋಡ್ಕೋಬೇಕು, ಅವಳು ಒಂದೊಂದ್ಸತಿ ಹತ್ಬಿಡ್ತಾಳೆ. ಇವಾಗ ಜೀವನ್ ಬಂದಿದ್ದಾರೆ, ಇವಾಗೇನು ತಲೆನೋ ಇಲ್ಲ, ಬಟ್ ಆಲ್ಸೋ ಅವಳು ಒಂದೊಂದ್ಸಲಿ ಹತ್ತಾಗ ನಾನೇ ಹೋಗಿ ಫೀಡಿಂಗ್ ಎಲ್ಲ ಮಾಡಿಸ್ಬೇಕು. ಊಟ ಗೀಟ ಅಂದರೆ ಜೀವನ ಮಾಡಿಸ್ತಾರೆ, ಅದಕ್ಕಿಂತ ತಲೆನೋ ಇಲ್ಲ. ಸೊ ಹಾಗಾಗಿ ಎಲ್ಲ ಇವತ್ತೇ ತೊಳಿತೀಯಾ? ಎಲ್ಲ ಇವತ್ತು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನಾಳೆ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ಮಧ್ಯಾಹ್ನದಿಂದನೇ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು. ಮೆಟ್ಲಾರು ತೊಳೆದಿರೋದು ನಾನೇ. ಯಾವಾಗ ತೊಳೆದೆ? ಸಂಜೆ ಎಲ್ಲ ಮಾಡಿಬಿಟ್ಟು ಹೋಗಿ ಸ್ನಾನಕ್ಕೆ. ಆ್ಯಕ್ಚುಲಾಗಿ ನಾಳೆನೂ ತೊಳಿಬೇಕು, ನೋಡೋಣ ಹೇಗಾಗುತ್ತೆ. ಸದ್ಯ ಹೆಂಗಿರು ದೇವ್ರ ಸಾಮಾನೆಲ್ಲ ತೊಳಿತೀನಲ್ಲ ಅಂತ ಅಂದ್ಬಿಟ್ಟು ಹೊರಗಡೆ ಮೆಟ್ಲೆಲ್ಲ ತೊಳೆದೆ. ಮಾರ್ಕೆಟ್ಗೆ ನೀನು ಹೋಗಿದ್ದಿದ್ರು ತುಂಬ ರಶ್ ಅಂತಲ್ಲ, ಸಖತ್ ಜನ ಅಂತೆ. ಆಮೇಲೆ ರೇಟು ತುಂಬ ಕಾಸ್ಟ್ಲಿ ಇದೆಯಾ ನೋಡಿ. ಯಾರು ಅಪ್ಪ? ಯಾರು ನೋಡೋ? ಸುಪ್ಪಿ ಆಂಟಿ. ಕನಕಾಂಬ್ರ 100 ಗ್ರಾಮ್ 500 ರೂಪಾಯಿ ಅಂತ.
1 kg 5,000 ರೂಪಾಯಿ. ಹಾಗಾದ್ರೆ ನಡಿ ಕರ್ಕೊಂಬರೋಣ ತಗೊಂಬರೋಣ. ಬರೀ ಅದೊಂದು ಇಟ್ಬಿಟ್ಟು ಪೂಜೆ ಮಾಡ್ಬೇಕಾಗತ್ತಷ್ಟೇ. ನಾನು ಮೊನ್ನೆನೇ ಒಂದು ಸ್ವಲ್ಪ ಹೂವುಗಳನ್ನೆಲ್ಲ ತಗೊಂಬಂದೆ, ಅದೊಂಥರ ಒಳ್ಳೇದೇ ಆಯಿತು. ಸುಪ್ರಿಯಾ ಕನಕಾಂಬರ 100 ಗ್ರಾಮ್ 500 ರೂಪಾಯಿ ಅಂತೆ. 100 ಗ್ರಾಮ್ 500. ಮಾರ್ಕೆಟಲ್ಲೇ. ಇದೆಷ್ಟು ಮಲ್ಲಿಗೆ? ಎಲ್ಲಾನು ಕಾಸ್ಟ್ಲಿನ. ಸೊ ಫೈನಲಿ ಆಯಿತು. ದೇವ್ರ ಸಾಮಾನು ತೊಳೆದಿದ್ದು 6:45ಗೆ ಇಟ್ಕೊಂಡಿದ್ದು ದೇವ್ರ ಸಾಮಾನು ತೊಳೆಯೋಣ ಅಂತ. ಮಗುನ ನೋಡಿಕೊಂಡು ಅವಳ ಕಡೆನೂ ಗಮನ ಕೊಟ್ಕೊಂಡು ನಾನು ಇಲ್ಲಿ ದೇವ್ರ ಸಾಮಾನೆಲ್ಲ ತೊಳೆದು ಹಾಗೆ ಒರೆಸಿ ಎಲ್ಲ ಜೋಡಿಸಿಟ್ಬಿಟ್ಟಿದ್ದೀನಿ. ಹೆಂಗೆ ಮಿಂಚ್ತಾ ಇದ್ದಾವೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರೆಡಿ ಆಗಿಬಿಟ್ಟಿದ್ವಿ. ಇವಾಗೆಲ್ಲ ತಗೊಂಡು ದೇವ್ರ ಮನೆಯಲ್ಲಿ ಇಡ್ತೀನಿ. ಅದಾದಮೇಲೆ ಊಟ ಮಾಡಬೇಕು. ಟೈಮ್ ಆಲ್ರೆಡಿ ಇವಾಗ 11:35 ಆಗಿದೆ. ಇವಾಗ ಮುಗಿಸಿದ್ದೀನಿ. ಕಾಲಂತೂ ಹೆಂಗಾಗಿದೆ ಅಂದರೆ ಸಖತ್ತು ನೋಯ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ಒಂದು ವಾರದಿಂದ ಬ್ಯುಸಿ ಬೇರೆ ಬೇರೆ ಕೆಲಸದಲ್ಲಿ. ಹಬ್ಬ ಮುಗಿಯೋವರೆಗೂ ಹಾಗೇ. ಈಗ ಸದ್ಯಕ್ಕೆ ಏನನ್ನೂ ಜೋಡಿಸಲ್ಲ. ನಾಳೆ ಗುರುವಾರ ಅಲ್ವಾ, ಬೆಳಗ್ಗೆಗೆ ಎದ್ದು ಬೇಗ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಇನ್ನೇನು ದೇವ್ರ ಸಾಮಾನೆಲ್ಲ ನೀಟಾಗಿ ಅರ್ಶಿನ ಕುಂಕುಮ ಇಟ್ಟು ರೆಡಿ ಮಾಡಿ ಅದಾದಮೇಲೆ ದೇವ್ರ ಪೂಜೆ ಮಾಡ್ತೀನಿ. ಸದ್ಯಕ್ಕೆಲ್ಲ ಹಾಗಾಗಿ ಜೋಡಿಸ್ತೀನಿ ಅಷ್ಟೇ. ಆಗ್ತಾಯಿಲ್ಲ, ಎನರ್ಜಿ ಇಲ್ಲ. ಈ ತಾಮ್ರದ ಬಿಂದಿಗೆ ನೋಡೋದಕ್ಕೆ ಖುಷಿ. ಒಂಥರ ತೊಳೆದ್ಮೇಲೆ ಅಲ್ವಾ, ಒಂಥರ ಕಲರೇ ಚೆನ್ನಾಗಿರುತ್ತೆ. ಅದಕ್ಕೆಲ್ಲ ಹಂಗೆ ಜೋಡಿಸಿಬಿಡ್ತೀನಿ. ನಮ್ಮ ಮನೆಯಲ್ಲಿರುವಂತಹ ಬ್ಯೂಟಿಫುಲ್ ಆನೆಗಳು, ಮುದ್ದಾದ ಕ್ಯೂಟ್ ಆದ ಆನೆಗಳು. ಇನ್ನು ನಾಳೆ ತೆಂಗಿನಕಾಯಿ ಬೇರೆ ತರಬೇಕು. ಅಷ್ಟು ಕೆಲಸ ಇದೆ ಗೊತ್ತಾ. ನಾನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಪೋಸ್ಟ್ಪೋನ್ ಮಾಡಿಕೊಂಡು ಇವಾಗ ಮಾಡ್ಕೊತಾ ಇದ್ದೀನಿ. ಸಾಸಿವೆನ ಹಾಕ್ಬಿಡವ್ರಿ, ಅದೇನು ಬೇಡ. ನನ್ನ ಬೆಳ್ಳಿ ಸಾಮಾನುಗಳು ಇದನ್ನೆಲ್ಲ ನಾವು ತೊಗೊಂಡಿರೋದು. ಅರ್ಶಿನ ಕುಂಕುಮದ ಬಟ್ಲು, ದೀಪಗಳು, ಕಲಸ, ಗಂಟೆ, ಪ್ರತಿಯೊಂದು ಇನ್ನೂ ಇದೆ ತೊಗೊಳ್ಬೇಕಾಗಿರೋವಂಥದ್ದು. ತೊಗೊಳ್ಳೋಣ. ಸದ್ಯಕ್ಕೆ ಎಲ್ಲನೂ ಇಲ್ಲಿ ಜೋಡಿಸಿಟ್ಟಿದ್ದೀನಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಸೊ ಎಲ್ಲ ಇಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ. ದೇವ್ರ ಮನೆ ಕೂಡ ಕ್ಲೀನ್ ಮಾಡಿದ್ದಾಗಿದೆ. ಆ ಡ್ರಾಯರಲ್ಲಿ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು. ಅದನ್ನು ನಾನು ನಾಳೆ ಮಾಡ್ತೀನಿ. ಅಂದರೆ ಎಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ, ಜಸ್ಟ್ ಅರೇಂಜ್ ಮಾಡಬೇಕಷ್ಟೆ. ಅದನ್ನು ನಾಳೆ ಮಾಡ್ತೀನಿ. ಇವತ್ತು ದೇವ್ರ ಫೋಟೋನ ಕೂಡ ಮುಂದೆಗಡೆ ಜರುಗಿಸ್ಕೊಂಡು ಹಿಂದೆ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ಎಲ್ಲ ನನ್ನ ಗಂಡ ಪುಳಿಯೋಗರೆ ಮಾಡ್ತಾಯಿದ್ದಾರೆ. ಬಾಳೆಹಣ್ಣು ಚುಚ್ಚೋದು ಇದನ್ನು ಕೂಡ ಹಾಗೆ ವಾಶ್ ಮಾಡಿ ಇಟ್ಬಿಡ್ತೀನಿ. ಟೈಮ್ ಈಗ 11:45 ಆಗಿದೆ. ಜೀವನವ್ರು ಇವಾಗ ತಿಂತಾ ಇದ್ದಾರೆ. ಯಾಕಪ್ಪ ಬೇಗ ತಿನ್ನೋದಲ್ವಾ? ಆಗಲೇನೋ ಡೈಲಾಗ್ ಹೇಳ್ತಲ್ಲ, ಹೇಳು. ಅಯ್ಯೋಯ್ಯೋಯ್ಯೋ, ಫ್ಲ್ಯಾಟ್ ಆಗಿಬಿಡ್ಬೇಕು. ಹಂಗೆ ಒಂದೊಂದು ಸತಿ ಡೈಲಾಗ್ ಹೊಡಿತಾರೆ. ಅದು ಹೆಂಗೆ ಗೊತ್ತಾ, ಅಪರೂಪಕ್ಕೆ ಬರೋ ಮಳೆ ಥರ. ಡೈಲಿ ಬರೋಲ್ಲ, ಯಾವಾಗಲೂ ಬರೋಲ್ಲ, ಅಪರೂಪಕ್ಕೆ ಬರೋ ಮಳೆ ಥರ ಅಲ್ವೇನ್ರಿ? ನಾನು ತಿಂದ್ಬಿಟ್ಟು ಮನಿಕೋಬೇಕೋ, ಸಖತ್ ಬೆನ್ನು ಹೋಯ್ತಾ ಇದೆ. ಆಯ್ತಿಲ್ಲ ಅಷ್ಟೇ. ಹಬ್ಬ ಹತ್ರ ಬಂದುಬಿಟ್ರೆ ಈ ರೀತಿಯಾಗಿ ಅದು ಇದು ಕೆಲಸಗಳಂತೂ ಇದ್ದೇ ಇರುತ್ತೆ. ಯಾವಾಗ ಮುಗಿಸ್ತೀವಪ್ಪ, ಯಾವಾಗ ಹಬ್ಬ ಆಗೋಗುತ್ತಪ್ಪ ಅನ್ನೋ ಥರ ಅನ್ನಿಸ್ತಾ ಇರೋದು ಒಂದೊಂದು ಸತಿ ಅಂತೂ. ಒಂದೊಂದು ಸತಿ ಓ ನಾಳೆ ಹಬ್ಬ, ನಾಡಿದ್ದು ಹಬ್ಬ ಅನ್ನೋ ಥರ ಇರುತ್ತೆ ಅಲ್ವಾ? ಏನು ಮಾಡೋಕ್ಕಾಗಲ್ಲ. ಇನ್ನು ಇಷ್ಟೊಂದೆಲ್ಲ ಇವಾಗ ಏನು ಪಾತ್ರೆ ಸಾಮಾನೆಲ್ಲ ತೊಳೆದ್ವಿ ಅಲ್ಲ, ಬೆಳ್ಳಿ ಸಾಮಾನಾಗಿರ್ಬೋದು, ಅದು ಇದು ಏನೇನು ತೊಗೊಂಡಿರ್ತೀವೋ ಎಲ್ಲ ಪಾತ್ರೆ ಸಾಮಾನು ಇಟ್ಕೊಂಡೆಲ್ಲ ತೊಳೆದು ಮಿಂಚಿಸಿ ಇಟ್ಮೇಲೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ. ಫೈನಲಿ ಕಂಪ್ಲೀಟ್ ಆಯ್ತಲ್ಲ, ದೇವ್ರ ಮನೆ ಸಾಮಾನು ಎಲ್ಲ ಕ್ಲೀನ್ ಆಯ್ತಲ್ಲ ಅಂತ
ಇವಾಗ ಊಟ ಮಾಡಿಬಿಟ್ಟು ಮಲ್ಕೊಳ್ತೀನಿ. ಅದಾದಮೇಲೆ ಬೆಳಗ್ಗೆ ಎಲ್ಲ ಎದ್ದು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ದೇವ್ರ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಳ್ತೀನಿ ಪೂಜೆಗೆ. ಯಾಕಂದರೆ ಇವಾಗಲೇ ಮಾಡ್ಬೋದು, ನನಗೆ ನಿಜವಾಗ್ಲೂ ಎನರ್ಜಿ ಇಲ್ಲ. ನನಗೆ ಈಗಲೇ ಪಾದ ಎಲ್ಲ ಫುಲ್ ಪೇಯ್ನ್ ಆಗ್ತಾಯಿದೆ ಆವಾಗಲಿಂದ ನಿಂತು. ಸೊ ಇವಾಗ ಫಸ್ಟು ಊಟ ಮಾಡಿಬಿಡ್ತೀನಿ. ಮಧ್ಯಾಹ್ನನೂ ನಾನು ಊಟ ಮಾಡಲಿಲ್ಲ, ತುಂಬ ಬೆಳಗ್ಗೆ ಥರ ಊಟ ಮಾಡಿದೆ ಅಂದರೆ ಸೊ ಬೆಳಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಗರ್ಕೆ ಹುಲಿ ಏನು ಸಖತ್ತಾಗಿ ಬೆಳೆದೈತೆ. ಇಲ್ಲಿ ಅಪ್ಪನ ಬಿಟ್ಬಿಟ್ಟು ನಮ್ಮ ಅಮ್ಮನ ಮನೆಗೆ ಬಂದೆ. ನೋಡಿದ್ರೆ ನಮ್ಮಮ್ಮ ಆಲ್ರೆಡಿ ರಂಗೋಲಿ ಬಿಡ್ತಾ ಇದ್ದಾರೆ. ನಮ್ಮನೇಲಿ ಯಾವುದು ಅಂತ ಕ್ಲೀನ್ ಮಾಡೋಣ ತಲೆ ಕೆಟ್ಟೋಗೈತೆ ಅಂದೆ. ಇವಾಗ ಹೋಗ್ಬೇಕು, ಫ್ರೂಟ್ಸು ಅದು ಇದು ಎಲ್ಲ ತೊಗೊಂಬರ್ಬೇಕು. ನೋಡ್ಬಿಟ್ಟು ನಮ್ಮ ಅಪ್ಪನ ಕರ್ಕೊಂಡು ಹೋಗ್ತೀನಿ. ಅಪ್ಪನ ಕರ್ಕೊಂಡು ಹೋದ್ರೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ. ಒಳಗಡೆ ಬಿಟ್ಬಿಡು, ಪೂಜೆ ಮಾಡ್ತಾ ಇದ್ದ ಅಲ್ಲಿ. ಅಯ್ಯವ್ವ, ನಮ್ಮಪ್ಪ ಆಗಲೇ ನಮ್ಮಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ಪೂಜೆನೂ ಮಾಡಿಬಿಟ್ಟವ್ರು. ತೋರಿಸ್ತೀನಿ. ನಮ್ಮಪ್ಪ ಪೂಜೆನೇ ಮಾಡಿಬಿಟ್ಟವ್ರು ಆಗಲೇ. ಸ್ಕ್ರೀನೆಲ್ಲ ತೋರಿಸ್ಬೇಕು, ಶೋಕೇಶ್ ತೋರಿಸ್ಬೇಕು. ಸ್ಕ್ರೀನ್ ಒರೆಸ್ತೀಯಾ? ಒಗಿಬೇಕು. ನಾನು ಮನೆ ಕೆಲಸ ಎಲ್ಲ ಎಷ್ಟಾಗುತ್ತೋ ಅಷ್ಟು ಮುಗಿಸ್ಬಿಟ್ಟು ಇವಾಗ ಅಪ್ಪನ ಸ್ಕೂಲಿಗೆ ಬಿಟ್ಬಿಟ್ಟು ಪಾಪನ ಕರ್ಕೊಂಡು ಬಂದೆ. ಇವಾಗ ಇನ್ನೂ ಹೋಗಿ ಹೂವು ಫ್ರೂಟ್ಸು ಅದೆಲ್ಲ ತೊಗೊಂಬರ್ಬೇಕು. ಇನ್ನು ಅವಳನ್ನ ಇಟ್ಕೊಂಡು ಹೋಗೋಕ್ಕೆ ನಂಗೆ ನಿಜವಾಗ್ಲೂ ಎನರ್ಜಿ ಇಲ್ಲ, ಈ ಬ್ಯಾಗ್ನೂ ಎತ್ಕೊಂಡು ಪಾಪನೂ ಇಟ್ಕೊಂಡು. ಸೊ ಹಾಗಾಗಿ ಪಾಪನ ಬಿಟ್ಬಿಟ್ಟು ನಮ್ಮ ಅಪ್ಪನ ಜೊತೆ ಹೋಗೋಣ ಅಂತ ದಾಸರಳ್ಳಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅಲ್ಲಿ ಒಂದು ಸ್ವಲ್ಪ ಕಡಿಮೆ ಇದೆಯಂತೆ ಹೂವು ಎಲ್ಲನೂ ಕಂಪ್ಯಾರಿಟಿವ್ಲಿ ಈ ಕಡೆ. ಸೊ ಹಾಗಾಗಿ ಅಲ್ಲೇ ಹೋಗೋಣ ಅಂತ. ಇನ್ನು ನೋಡ್ತೀನಿ ಏನೇನು ತೊಗೊಂಬರೋದು ಅಂತ ಅಂದ್ಬಿಟ್ಟು. ಏನೂ ಐಡಿಯಾ ಇಲ್ಲ ನನಗೆ. ಹಾಂ, ಅಯ್ಯೋ ಎಲ್ಲ ಲಿಸ್ಟ್ ಮಾಡಿಕೊಂಡು ಕಳಿಸ್ಬಿಟ್ಟಿದ್ದಾರೆ ಸುಪ್ರಿಯಾ, ಇದನ್ನ ತೊಗೊಬೇಕು ಅಂತ. ಜಸ್ಟ್ ಅದನ್ನು ನೋಡಿಕೊಂಡು ತೊಗೊಂಬರೋದಷ್ಟೇನೆ. ಇನ್ನು ದೇವ್ರಿಗೆ ಬಳೆ ಕೂಡ ತೊಗೊಂಬಂದಿಲ್ಲ ನಾನು, ಬಳೆ ಕೂಡ ತೊಗೊಂಬರ್ಬೇಕು. ಹೆಂಗಾಗುತ್ತೋ ಹಂಗೆ ನೋಡ್ತೀನಿ. ಒಂದು ಕಡೆಯಿಂದ ಮುಗಿಸ್ಕೊಂಬಂದ್ಬಿಡೋಣ ಅಂತ ಅಂದ್ಬಿಟ್ಟು. ಇವತ್ತು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಎಲ್ಲ ತೊಗೊಂಡು ಫೈನಲಿ ಮನೆಗೆ ಹೋಗಿ ಮತ್ತೆ ಕಸ ಗುಡಿಸಿ ಎಲ್ಲ ಒರೆಸಿ ನಾನು ಮಧ್ಯಾಹ್ನದಿಂದನೇ ದೇವ್ರಿಗೆ ಸೀರೆ ಉಡ್ಸ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೈಟ್ ಅಂದರೆ ನಂಗೆ ನೈಟೆಲ್ಲ ಫುಲ್ ನಿದ್ದೆಗೆಡೋಕ್ಕಾಗಲ್ಲ, ಯಾಕಂದರೆ ಪಾಪು ಎದ್ದೇಳ್ತಾ ಇರ್ತಾಳಲ್ವ. ಹಾಗಾಗಿ ನೋಡೋಣ ಎಷ್ಟು ಬೇಗ ಆಗುತ್ತೋ ಎಲ್ಲ ಕೆಲಸ ಬೇಗ ಮುಗಿಸ್ಕೊಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರಿಗೆ ಸೀರೆಗೆಲ್ಲ ರೆಡಿ ಮಾಡ್ಕೊತೀನಿ. ಹಂಗೆ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಬೇಗ ನನ್ನ ಕೆಲಸನೂ ಮುಗಿಯುತ್ತೆ. ಅದಕ್ಕೋಸ್ಕರ ಮಾಡ್ಕೊಂಬಿಟ್ಟಿದ್ದಾಳೆ ಅವಳು. ಇವಾಗ ತಿಂಡಿ ತಿನ್ಕೊಂಡು ಹೊರಡ್ತಾ ಇದ್ದೀವಿ. ಹೂವು ಹಣ್ಣು ಎಲ್ಲ ತೊಗೊಂಬರೋದಕ್ಕೆ. ಗೊತ್ತಿಲ್ಲ ಎಷ್ಟು ರೇಟ್ ಇರುತ್ತೋ ಏನೋ ಅಂತ. ಇಲ್ಲಂತೂ ನಮ್ಮ ಮನೆ ಹತ್ರ ಮಾರ್ಕೆಟಲ್ಲಿ ಸ್ವಲ್ಪ ರೇಟ್ ಜಾಸ್ತಿನೇ ಇರುತ್ತೆ. ಬಟ್ ದಾಸರಳ್ಳಿನಲ್ಲಿ ನೋಡೋಣ, ಬನ್ನಿ ಹೋಗಿ. ಸೊ ಇವಾಗ ನಾವು ಬಂದಿರೋದು ದಾಸರಳ್ಳಿ ಮಾರ್ಕೆಟಿಗೆ. ನಾನು ಮತ್ತು ಪಾಪ ಇಬ್ಬರು ಕೂಡ ಬಂದ್ವಿ. ಪೆಟ್ರೋಲ್ ಬೇರೆ ಖಾಲಿ ಆಗಿತ್ತು, ಹಾಗೆ ಹಾಕಿಸ್ಕೊಂಡು ಬಂದಿದ್ದಾಯಿತು. ನೋಡೋಣ ಇವಾಗ ಹೂವಿನ ರೇಟೆಲ್ಲ ಎಷ್ಟು ಹೇಳ್ತಾರೆ, ಏನು ಕತೆ ಅಂತ. ಹೂವು ಅಂತೂ ರೇಟ್ ಇದ್ದೇ ಇರುತ್ತೆ, ಬಟ್ ಆದರೂ ಪರವಾಗಿಲ್ಲ, ತೊಗೊಳ್ಳೇಬೇಕಲ್ವಾ. ಕೇಳ್ತೀನಿ ಎಷ್ಟು ಅಂತ. ಸೊ ದಾಸರಳ್ಳಿ ಹತ್ರ ಹೋಗ್ತಾ ಇದ್ದಂಗೆ ಈ ಒಂದು ಹೂವಿನ ಗಾಡಿ ನೋಡಿದೆ. ನನಗೆ ಈ ಒಂದು ಹಾರ ಇಷ್ಟ ಆಯಿತು ಅಂತ ಕೇಳಿದೆ, ಎಷ್ಟು ಈ ಹಾರಕ್ಕೆ ಅಂತ. ಸೊ ಅವರು 550 ರೂಪಾಯಿ ಅಂತ ಹೇಳಿದ್ರು. ಸರಿ ಅದನ್ನು ಬಿಟ್ಟು ಬೇರೆ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಯಾಕೆ ಅಂತಂದರೆ ಇದಕ್ಕಿಂತ ಇನ್ನೂ ಚೆನ್ನಾಗಿರೋದು ಒಳಗಡೆ ಹೋಗ್ತಾ ಸಿಗ್ಬೋದೇನೋ, ನೋಡೋಣ. ಇಫ್ ಇನ್ ಕೇಸ್ ಏನಾದ್ರು ಸಿಕ್ಕಲಿಲ್ಲ ಅಂತ ಅಂದರೆ ಕೊನೆಗೆ ಇಲ್ಲೇ ಬಂದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಅದು ಆ್ಯಕ್ಚುಲಾಗಿ ಮಲ್ಲಿಗೆ ಹೂವು ಅಲ್ಲ, ನಂದಿ ಬಟ್ಲು ಹೂವು ಅಂತಾರಲ್ಲ ಆ ಥರದ್ದು. ಸೊ ಇದು ಬಂದುಬಿಟ್ಟು 60 ರೂಪಾಯಿ ಮೊಳ ಅಂತ ಹೇಳಿದ್ರು. ಹಾಗಾಗಿ ನನಗೆ ಒಂದು 5 ಮೊಳ ಬೇಕಾಗಿತ್ತು. ಹಾಗಾಗಿ ಒಂದು 5 ಮೊಳ ತೊಗೊಂಡೆ. ಆಮೇಲೆ ನಮ್ಮ ಅಪ್ಪನೂ ಕೂಡ ಒಂದು 3 ಮೊಳ ಏನೋ ತೊಗೊಂಡ್ರು. ಸೊ ಇಲ್ಲಿ ಆಲ್ಮೋಸ್ಟ್ ಏನಿತ್ತು ಅಲ್ವಾ ಕಟ್ಟಿಟ್ಟಿರೋದು ನಾವೆಲ್ಲನೂ ತೊಗೊಂಡ್ಬಿಟ್ವಿ. ಇನ್ನು ಅದಾದಮೇಲೆ ನೆಕ್ಸ್ಟು ಒಳಗಡೆ ಹೋಗ್ತಾ ನೋಡೋಣ. ಯಾಕಂದರೆ ಒಂದಲ್ಲ ಅಂದರೆ ಒಂದು 2-3 ಶಾಪಲ್ಲಿ ಕೇಳಿದ್ರೆ ಪ್ರೈಸ್ ಕಡಿಮೆ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇನೆ ಇಲ್ಲಿ ಹೂವು ಎಲ್ಲ ತೊಗೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಬಂದು ವಿಳೆದೆಲ್ಲ ತೊಗೊಳೋದಕ್ಕೆ. ಇಲ್ಲಿ ಬಂದುಬಿಟ್ಟು 110 ರೂಪಾಯಿ ಹೇಳಿದ್ರು.
ಕಟ್ಟಿಗೆ. ಸೊ ಹಾಗಾಗಿ ನಾವು ಒಂದು ಕಟ್ಟನ್ನು ತೊಗೊಂಡ್ವಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಫ್ರೂಟ್ಸ್ ಎಲ್ಲ ಕೇಳಿದ್ವಿ. ಫ್ರೂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಹೇಳ್ತಿದ್ರು, 1 kg 220 ರೂಪಾಯಿ ಈ ಥರ. ಸೊ ಹಾಗಾಗಿ ಸರಿ ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ, ಇಫ್ ಇನ್ ಕೇಸ್ ಏನಾದರೂ ಒಳಗಡೆ ಜಾಸ್ತಿ ಅಂತ ಅನಿಸಿದ್ರೆ ಬಂದು ಇಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ಇದ್ವಿ. ಇನ್ನು ಅದಾದಮೇಲೆ ಮಾವಿನೆಲೆ ಆಗಿರ್ಬೋದು, ಇದೆಲ್ಲ ಲಾಸ್ಟಲ್ಲಿ ತೊಗೊಂಡ್ರೆ ಬೆಸ್ಟು, ಹೋಗ್ತಾ ಎಲ್ಲ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಬರ್ತಾ ಇದೇ ದಾರಿನಲ್ಲೇ ಬರಬೇಕಲ್ವ, ಹಾಗಾಗಿ ಜಸ್ಟ್ ಕೇಳ್ಕೊಂಡು ಒಳಗಡೆ ಹೋಗ್ತಾ ಇದ್ವಿ. ಇನ್ನು ಇವಾಗ ಬಾಗಿಲಿಗೆ ಹಾಕೋದಕ್ಕೆ ತೋಮಾಲೆ ಥರದ್ದು ಎಲ್ಲ ಬಟ್ಟೆನಲ್ಲಿ ಮಾಡಿರೋದು ಎಲ್ಲ ಹಾಕಿರೋ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು ನಾನು ಹಾಗೇ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ನನಗೆ ಇವತ್ತು ಏನೇನೆಲ್ಲ ಬೇಕಲ್ವ ನಾನು ಎಲ್ಲನೂ ಲಿಸ್ಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ಸೊ ಗ್ರಂಥಿಗೆ ಅಂಗಡಿನಲ್ಲಿ ಮೇಯ್ನಾಗಿ ಏನೇನೆಲ್ಲ ತೊಗೊಬೇಕು ಎಲ್ಲನೂ ಕೂಡ ಸುಪ್ರಿಯಾನೇ ಲಿಸ್ಟ್ ಮಾಡಿ ಕಳಿಸಿದ್ರು. ಸೊ ಅದ್ರ ಪ್ರಕಾರ ನನಗೆ ಈಸಿಯಾಗಿ ಶಾಪಿಂಗ್ ಮಾಡೋದಕ್ಕೆ ಆಯಿತು. ಸೊ ಫಸ್ಟ್ ಅದಕ್ಕೋಸ್ಕರ ಹೂವು ಎಲ್ಲ ತೊಗೊಂಡ್ಬಿಡೋಣ, ಅದಾದಮೇಲೆ ನೆಕ್ಸ್ಟು ಗ್ರಂಥಿಗೆ ಅಂಗಡಿಗೆ ಹೋಗೋಣ, ಅಲ್ಲಿ ಒಂದೇ ಸಲ ಎಲ್ಲ ಕೇಳಿಕೊಂಡು ತೊಗೊಂಡ್ಬಿಟ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ನನಗೆ ಈ ಒಂದು ಹಾರ ಏನು ಹಾಕಿದ್ದಾರೆ ಅಲ್ವಾ ಲೋಟಸಲ್ಲಿ, ಸೊ ನನಗೆ ತುಂಬಾ ಇಷ್ಟ ಆಯಿತು, ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ಅದು. ಸೊ ಒಂದು ಬಂದುಬಿಟ್ಟು ಅವರು 1900 ಹೇಳಿದ್ರು, ಇನ್ನೊಂದು ಬಂದುಬಿಟ್ಟು 2500 ಹೇಳಿದ್ರು. 2500 ಏನು ಹೇಳಿದ್ರಲ್ಲ ಅದು ನೋಡೋದಕ್ಕೆ ಸಖತ್ತಾಗಿತ್ತು, ಬಟ್ ಅಷ್ಟು ಪ್ರೈಸ್ ಕೊಟ್ಟು ನಾವು ತೊಗೊಂಡ್ರು ನನಗೇನೋ ಅಷ್ಟೊಂದು ಕೊಡಬೇಕಾ ಅನ್ನೋ ಥರ ಕೂಡ ಅನ್ನಿಸ್ತು. ಸೊ ಹಾಗಾಗಿ ಮುಂದೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಇವತ್ತು ಏನು ಗೊತ್ತಾ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಕೇಳೋದಕ್ಕೆ ಬಂದೇ ಬರ್ತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಪ್ರೈಸ್ ಕೂಡ ಜಾಸ್ತಿನೇ ಹೇಳ್ತಾರೆ. ಸೊ ನಾನು ಅದಕ್ಕೆ 1-2-3 ಶಾಪಲ್ಲಿ ಕೇಳೋಣ ಅಂತ ಅಂದ್ಬಿಟ್ಟು, ಇಲ್ಲಿ ಸ್ಟಾರ್ಟಿಂಗಲ್ಲಿ ನೋಡಿ ಈ 2 ದಿಂಡಿಗೆ ಅವರು ಹೋಗಿ ಕೇಳಿದ ತಕ್ಷಣ 450 ರೂಪಾಯಿ ಹೇಳಿದ್ರು. ಆಮೇಲೆ ಕೊನೆಗೆ ಅವರು 250 ರೂಪಾಯಿ ಕೊಡ್ತೀವಿ ಕೊಡಿ ಬನ್ನಿ ಅಂತ ಅಂದ್ಬಿಟ್ಟು ಕರೀತಾಯಿದ್ರು ನಮ್ಮನ್ನು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಬರ್ತೀವಿ ರೀ ಆ ಕಡೆಯಿಂದ ಹೂವು ತೊಗೊಂಡು ಅಂತ ಅಂದ್ಬಿಟ್ಟು ಅಂದ್ವಿ. ಅದಾದಮೇಲೆ ನನಗೆ ಇಲ್ಲಿ ಕನಕಾಂಬರ ಹೂವು ತುಂಬ ಇಷ್ಟ ಆಯಿತು. ಎಷ್ಟು ಅಂತ ಕೇಳಿದ್ದಕ್ಕೆ 150 ರೂಪಾಯಿ ಹೇಳಿದ್ರು. ಸರಿ 150 ರೂಪಾಯಿ ಕೂಡ ಅಲ್ವಾ, ನೋಡೋಣ ಇವೆಲ್ಲ ಹೂವುಗಳು ಬರ್ತಾ ವಾಪಸ್ ತೊಗೊಂಡ್ರೆ ಆಗುತ್ತೆ. ಗ್ರಂಥಿಗೆ ಅಂಗಡಿಲಿ ಫಸ್ಟ್ ಏನೇನಿದೆ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ. ಇನ್ನು ಬಾಳೆಹಣ್ಣೆಲ್ಲ ಒಂದೊಂದು ಕಡೆ ಒಂದೊಂದು ರೇಟ್ ಹೇಳ್ತಿದ್ರು. ಒಂದು ಕಡೆ 150 ರೂಪಾಯಿ kg ಅಂದರೆ, ಒಂದು ಕಡೆ 110 ರೂಪಾಯಿ 120 ರೂಪಾಯಿ ಈ ಥರ ಹೇಳ್ತಿದ್ರು. ಅಂದರೆ ಫಿಕ್ಸ್ ಏನೂ ಇರಲಿಲ್ಲ, ಎಲ್ಲರೂ ಒಂದೇ ಪ್ರೈಸಲ್ಲಿ ಮಾರಬೇಕು ಅನ್ನೋ ಥರ ಏನು ಯಾರೂ ಮಾರ್ತಾ ಇರಲಿಲ್ಲ. ಒಬ್ಬೊಬ್ಬರು ಒಂದೊಂದು ರೇಟ್ ಹೇಳ್ತಿದ್ರು. ಸೊ ಕಡಿಮೆ ಯಾವ್ದು ಅನಿಸುತ್ತೆ ಅಲ್ಲಿ ತೊಗೊಳ್ಳೋಣ ಅನ್ನೋ ಥರ ಇತ್ತು ನಮಗೂ ಕೂಡ. ಇನ್ನು ಇಲ್ಲಿ ಬಾಳೆಹಣ್ಣಾಗಿರ್ಬೋದು, ಹೂವು ಆಗಿರ್ಬೋದು, ಇನ್ನು ಅವಾಗ ತಾನೇ ಶಾಪ್ ಓಪನ್ ಆಗ್ತಾಯಿದ್ದು, 9:30 ಟೈಮ್ ಆವಾಗ ನಾವು ಹೋದಾಗ. ಸೊ ಹಾಗಾಗಿ ನಮ್ಗೆ ಏನೇನೆಲ್ಲ ಬೇಕು ಒಂದೊಂದಾಗೆ ಕೇಳ್ಕೊಂಡು ಹೋಗ್ತಾಯಿದ್ವಿ. ಸ್ಟಾರ್ಟಿಂಗಲ್ಲಲ್ವ ನಾವು ಲೋಟಸ್ ಕೇಳಿದ್ವಿ, 100 ರೂಪಾಯಿ ಒಂದು ಅಂತ ಹೇಳಿದ್ರು. ಆಮೇಲೆ ಹೋಗ್ತಾ 50 ರೂಪಾಯಿಗೆ ಒಂದು, ಆಮೇಲೆ 100 ರೂಪಾಯಿಗೆ 2 ಈ ಥರ ಮಾರ್ತಾಯಿದ್ರು. ಅದಾದಮೇಲೆ ಇಲ್ಲಿ ನೋಡಿ ಪಚ್ಚಬಾಳೆಹಣ್ಣು ಇವ್ರ ಹತ್ರ ಕೇಳಿದ್ದಕ್ಕೆ ಇವ್ರು 160 ರೂಪಾಯಿ ಹೇಳಿದ್ರು. ಪಚ್ಚಬಾಳೆಹಣ್ಣು ಮತ್ತು ಏಲಕ್ಕಿ ಬಾಳೆಹಣ್ಣು 160 ರೂಪಾಯಿ kg, ಪಚ್ಚಬಾಳೆಹಣ್ಣು 50 ರೂಪಾಯೋ 60 ರೂಪಾಯಿನೋ kg ಹೇಳಿದ್ರು. ಸರಿ ನಮ್ಮಪ್ಪ ಬಾಳೆಹಣ್ಣು ಮಂಡಿನಲ್ಲೇ ಕೇಳೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋದರು. ಇಲ್ಲಿ ಬಂದುಬಿಟ್ಟು 120 ರೂಪಾಯಿ kg ಅಂತ ಹೇಳಿದ್ರು ಏಲಕ್ಕಿ ಬಾಳೆಹಣ್ಣು. ಸರಿ ಈ ಥರ ಒಂದೊಂದು ಅಂಗಡೀಲಿ ಒಂದೊಂದು ಥರ ರೇಟು ಅಂತ ನಮ್ಮ ಅಪ್ಪನೂ ಸ್ಮೈಲ್ ಮಾಡ್ಕೊಂಡು ಬರ್ತಾಯಿದ್ರು. ಆಪೋಸಿಟಲ್ಲೇ ಇರೋದು ಎಷ್ಟು ಡಿಫ್ರೆನ್ಸ್ ಪ್ರೈಸ್ ಇತ್ತು ಗೊತ್ತಾ. ಸೊ ಈ ರೀತಿ ಇನ್ನು ನಾನು ಪೈನಾಪಲ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು ಎಲ್ಲ ಇಲ್ಲೇ ತೊಗೊಂಬಿಡೋಣ ಅನ್ನೋದೇ ಪ್ಲ್ಯಾನ್ ಇತ್ತು. ಸೊ ಅದಕ್ಕೋಸ್ಕರ ಎಲ್ಲ ಪ್ರೈಸ್ ಕೇಳ್ಕೊಂಡು ಹೋದೆ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ನೆಕ್ಸ್ಟು ಒಂದೊಂದಾಗೆ ಶಾಪಿಂಗ್ ಮಾಡಿಕೊಂಡು ಬಂದೆ. ಯಾಕಂದರೆ ಪ್ರೈಸ್ ಎಲ್ಲ ಗೊತ್ತಾಯ್ತಲ್ವ, ಯಾವ ಶಾಪಲ್ಲಿ ಏನು ಎಷ್ಟು ಕಡಿಮೆಗೆ ಸಿಗ್ತಾಯಿದೆ ಅಂತ. ಸೊ ಈ ಥರ ಪ್ರೈಸ್ನ ನೋಡಿಕೊಂಡು ತೊಗೊಂಡು ಬಂದುಬಿಟ್ವಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಏನು ಲೋಟಸ್ಸು ಮತ್ತು ಡೈರೆ ಹೂವು ಎಲ್ಲ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಹೇಳಿದ್ರು. 50 ರೂಪಾಯಿ ಒಂದು ಡೈರೆ ಹೂವು ಅಂತ ಹೇಳಿದ್ರು, ಆ್ಯಂಡ್ 100 ರೂಪಾಯಿ ಒಂದು ಕಮಲ ಹೂವು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಇದು ಬೇಡ, ನೆಕ್ಸ್ಟಲ್ಲಿ ಲಾಸ್ಟಲ್ಲಿ ಕೇಳಿದ್ವಲ್ಲ ಅಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಇಲ್ಲಿ ಗ್ರಂಥಿಗೆ ಅಂಗಡಿನಲ್ಲಿ ನನಗೆ ಏನೇನೆಲ್ಲ ಬೇಕು ಎಲ್ಲನೂ ಕೂಡ ಫಸ್ಟಿಗೆ ತೊಗೊಂಡ್ಬಿಟ್ಟೆ. ಅದಾದಮೇಲೆ ನಮ್ಮ ಅಮ್ಮನಿಗೆ ಬಳೆಗಳು ಬೇಕಾಗಿತ್ತಂತೆ. ಸೊ ಹಾಗಾಗಿ ಬಳೆಗಳು ಕೂಡ ತೊಗೊಂಡ್ವಿ. ಇನ್ನು ಎಲ್ಲ ಆಲ್ಮೋಸ್ಟ್ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 45 ಮಿನಿಟ್ಸಲ್ಲೆಲ್ಲ ಶಾಪಿಂಗ್ ಬೇಗನೆ ಮುಗಿಸ್ಕೊಂಡ್ಬಿಟ್ವಿ. ತುಂಬ ಏನೂ ದೂರ ಥರ ಹೋಗಿರಲಿಲ್ಲ. ಫೈನಲಿ ಶಾಪಿಂಗ್ ಎಲ್ಲ ಇವಾಗ ಫ್ರೂಟ್ ಲಾಸ್ಟಲ್ಲಿರೋದು ಆ್ಯಂಡ್ ಬಾಳೆಕಂದು 2 ತೊಗೊಂಡು ಆಮೇಲೆ ಮನೆಗೆ ಹೋಗೋದು ಅಷ್ಟೇ. ಪೂಜೆ ಸಾಮಾನೆಲ್ಲ ಏನೇನು ಬೇಕು ಎಲ್ಲ ಕೂಡ ತೊಗೊಂಡು ಬಂದೆ. ಹೂವು ಆಗಿರ್ಬೋದು, ಆಮೇಲೆ ಒಂದಷ್ಟು ಗ್ರಂಥಿಗೆ ಅಂಗಡಿಗೆ ಹೋಗಿ ಅಲ್ಲಿ ಏನೇನೆಲ್ಲ ತೊಗೋಬೇಕು ಎಲ್ಲನೂ ತೊಗೊಂಡಿದ್ದಾಯಿತು. ಇನ್ನು ಪಾಪುನ ಅಮ್ಮನ ಮನೆಯಲ್ಲಿ ಬಿಟ್ಟು ನಾನು ಮನೆಗೆ ಬಂದೆ. ಇವಾಗ ಅಪ್ಪನ ಸ್ಕೂಲಿಂದ ಕರ್ಕೊಂಬರೋದಕ್ಕೆ ಹೋಗಬೇಕಾಗಿತ್ತು, ಮತ್ತು ಪಾಪುನ ಕರ್ಕೊಂಡು ಹೋಗೋದಕ್ಕಾಗಲ್ಲ. ಇನ್ನು ಫ್ರೂಟ್ಸ್ ಒಂದು ಬಾಕಿ ಇದೆ, ಫ್ರೂಟ್ಸ್ ಒಂದು ತೊಗೊಂಬರೋಣ ಬಗಲ್ಗುಂಟೆನಲ್ಲೇ ಹೋಗಿ ಅಂತ ಅಂದ್ಕೊಂಡು ಬಂದೆ. ಯಾಕಂದರೆ ಲಗೇಜ್ ಎಲ್ಲ ಜಾಸ್ತಿ ಇತ್ತು, ಕೈಯಲ್ಲಿ ಇಟ್ಕೊಂಡು ಮತ್ತು ಅದೊಂಥರ ಕಷ್ಟ ಆಗೋಗ್ಬಿಡುತ್ತೆ. ಹಾಗಾಗಿ ಪಾಪುನ ಅಮ್ಮನ ಮನೆಯಲ್ಲಿ ಬಿಟ್ಟು ನಾನು ಅದೇನೇನೆಲ್ಲ ತೊಗೊಂಡಿದ್ವಿ ಇವಾಗ ಹೂವು, ಗ್ರಂಥಿಗೆ ಅಂಗಡಿ ಸಾಮಾನು ಎಲ್ಲನೂ ಕೂಡ ತೊಗೊಂಡು ಬಂದೆ. ಫ್ರೂಟ್ಸು ಅಂದರೆ ಬಾಳೆಹಣ್ಣು ಒಂದು ತೊಗೊಂಡಿದ್ದೀನಿ ಅಷ್ಟೇ ಫ್ರೂಟ್ಸಲ್ಲಿ. ಇನ್ನು ಬಗಲ್ಗುಂಟೆಗೆ ಹೋಗಿ ಫ್ರೂಟ್ಸ್ ಎಲ್ಲ ತೊಗೋಬೇಕು. ಆ್ಯಂಡ್ ಈ ಒಂದು ಏನಂತಾರೆ ಇದಕ್ಕೆ,
ಈ ರೀತಿಯಾಗಿ ನನಗೆ ಇಷ್ಟ ಆಯಿತು, ಬಾಗಿಲಿಗೆ ಹಾಕೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ. ಇದು ಆ್ಯಕ್ಚುಲಾಗಿ ರೋಡಲ್ಲಿ ಹೋಗ್ತಾ ಒಂದು ಶಾಪಲ್ಲಿ ನೋಡಿದೆ, ಚೆನ್ನಾಗಿತ್ತು, ಹಾಗಾಗಿ ತೊಗೊಂಡು ಬಂದೆ. ಹಾಗೇನೇ ತುಂಬ ಕ್ಯೂಟಾಗಿದೆ, ನೋಡ್ಬೋದು. ಗಿಳಿ 6 ಗಿಳಿ ಬರುತ್ತೆ, ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಹಿಂಗೆ ಬಾಗಿಲಿಗೆ ಹಾಕಿದ್ದೀನಿ. ಇದು ಆ್ಯಕ್ಚುಲಾಗಿ ಹಿಂಗೆ ಉದ್ದಕ್ಕೆ ಬಿಡೋಕ್ಕಿರೋದು, ಅದು ಅಲ್ಲಿವರೆಗೂ ಬರುತ್ತೆ, ಇಲ್ಲಿವರೆಗೂ ಬರುತ್ತೆ. ಇದನ್ನೇನಾದ್ರು ನಾನು ಹಿಂಗೆ ಕೆಳಗಡೆ ಬಿಟ್ಟರೆ ಅಲ್ವಾ ಸಿರಿ ಏನಾದ್ರು ಎಳೆದ್ಬಿಟ್ಟು ಅದು ಕಿತ್ತಾಕ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಹಾಕಿದ್ದೀನಿ. ಆ್ಯಂಡ್ ಅದು ತುಂಬ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ, ನನಗೆ ಇಷ್ಟ ಆಯಿತು. ಸದ್ಯಕ್ಕೆ ಹಂಗೆ ಇರಲಿ ಅಂತ ಅಂದ್ಬಿಟ್ಟು ಇನ್ನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬೇಗ ಬೇಗ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಸೀರೆ ಎಲ್ಲ ಉಡಿಸಿ ದೇವರಿಗೆ ರೆಡಿ ಮಾಡ್ಕೊಂಬಿಡೋಣ ಅಂತ. ತುಂಬ ಲೇಟಾಗಿ ನೈಟ್ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಹೋದರೆ ಅಲ್ವಾ, ಆಮೇಲೆ ಇದ್ದಿದ್ದು ಕೆಲಸ ಆಗೋಲ್ಲ. ಸೊ ಹಾಗಾಗಿ ಸ್ವಲ್ಪ ಇವಾಗಲೇ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ. ಮೇಲ್ಗಡೆಯಿಂದನೂ ಎಲ್ಲ ಕಸ ಗುಡಿಸಿ ಒರೆಸ್ಕೊಂಡೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಆಮೇಲೆ ಇದೆಲ್ಲ ಸೋಫಾನ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಜರುಗಿಸ್ಬೇಕು, ಇಲ್ಲಿ ಕೂರ್ಸೋಣ ಅಂತ ಅಂದ್ಕೊಂಡಿರೋದಲ್ವ. ಸೊ ಹಾಗಾಗಿ ಸೋಫಾನೆಲ್ಲ ಜರುಗಿಸ್ಬಿಟ್ಟು ನೀಟಾಗಿ ಮಾಡಿಕೊಂಡು ಅರೇಂಜ್ನ ಆಮೇಲೆ ದೇವ್ರ ಕೂರ್ಸೋದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮಳೆ ಬೇರೆ ಬರ್ತಾಯಿದೆ, ನೋಡೋಣ, ಜಾಸ್ತಿ ಟೈಮಿಂಗ್ ಬರೋಲ್ಲ. ಅಪ್ಪನ ಸ್ಕೂಲಿಗೆ ಕರ್ಕೊಂಬರೋ ಅಷ್ಟೊತ್ತಿಗೆ ನಿಂತರೆ ಸಾಕು, ಆಮೇಲೆ ಹೋಗ್ಬಿಟ್ಟು ಕರ್ಕೊಂಬರ್ಬೋದು. ಸೊ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಎಂತ ಗೊತ್ತಾ, ಇದು ಗಿಳಿನ ತೊಗೊಂಬಂದಿರೋದು ನಮ್ಮ ಮನೆಯಲ್ಲಿ ನೋಡಿ, ಇಲ್ಲಿ ಕೂಡ ಗಿಳಿ ಇದೆ. ಸೊ ಹಾಗಾಗಿ ತೊಗೊಂಡು ಬಂದೆ, ಕ್ಯೂಟಾಗಿ ಚೆನ್ನಾಗಿರುತ್ತೆ ಅಂತ ತೊಗೊಂಡು ಬಂದೆ. ಆ್ಯಂಡ್ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಆಮೇಲೆ ಇನ್ನೊಂದೇನು ಅಂತ ಅಂದರೆ, ಆ್ಯಕ್ಚುಲಾಗಿ ನಂದು 15ನೇ ತಾರೀಕು ಪೀರಿಯಡ್ಸ್ ಡೇಟ್ ಇತ್ತು ತಿರುಪತಿಗೆ ಹೋಗೋ ಟೈಮಲ್ಲಿ. ನಮ್ಮ ಚಿಕ್ಕಮ್ಮ ಆವಾಗ ಒಂದ್ಸರಿ ಹೇಳಿದರು, ಹೀಗೆ ಮಾತಾಡೋವಾಗ ನಾನು ಪೀರಿಯಡ್ಸ್ ಆಗೋದಿತ್ತು, ನಾನು ಹೆಂಗೆ ಯಾರೋ ಹೇಳಿದ್ರು ಅಂತ ಅಂದ್ಬಿಟ್ಟು ನಿಂಬೆಹಣ್ಣು ಬೀಜನ ನುಂಗಿದ್ದೆ. ಸೊ ಅದು ಪೋಸ್ಟ್ಪೋನ್ ಆಗುತ್ತೆ, ಸುಮ್ಮನೆ ಪೋಸ್ಟ್ಪೋನ್ ಟ್ಯಾಬ್ಲೆಟ್ ಅದು ಇದು ತೊಗೊಳ್ಳೋ ಬದಲು ಇದು ಬೆಸ್ಟ್ ಅಂತೆಲ್ಲ ಹೇಳಿದ್ರು. ನಾನು ಯೂಶ್ವಲಾಗಿ ಪೋಸ್ಟ್ಪೋನ್ ಟ್ಯಾಬ್ಲೆಟ್ ಯಾವತ್ತೂ ತೊಗೊಂಡಿಲ್ಲ. ಸೊ ನನಗೊಂದು ಸ್ವಲ್ಪ ಭಯ ಆಯಿತು, ಓಕೆ ಬಿಡು ಆದರೆ ಆಗಲಿ ಅನ್ನೋ ಥರನೇ ನಾನು, ಯಾಕಂದರೆ ಪೀರಿಯಡ್ಸ್ ಅನ್ನೋದೆಲ್ಲ ಕಾಮನ್ ಅಲ್ವಾ. ಸೊ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಬಟ್ ಈ ಸಲ ತಿರುಪತಿದು ಬಂದುಬಿಟ್ಟು ಸಡನ್ ಪ್ಲ್ಯಾನ್ ಆಯ್ತಲ್ವ, ಆವಾಗ ಎಲ್ಲರೂ ಬಿಟ್ಟು ಹೋಗ್ಬಿಡ್ತಾರೆ. ಆಮೇಲೆ ನನ್ನ ಮಗಳಿಗೆ ಮುಡಿ ಕೊಡೋದು ಕೂಡ ತುಂಬ ಲೇಟಾಗಿ ಹೋಗ್ಬಿಡುತ್ತೆ. ಅದರಲ್ಲೂ ಇವಾಗ ಅಲ್ವಾ, ಲಾಸ್ಟ್ ಮಂತು ಒಂದು ಡೇಟು, ಅದರಲ್ಲೂ ಲಾಸ್ಟ್ ಮಂತ್ ಒಂದು ಡೇಟು, ಅಂದರೆ ಒಂದು 4-5 ದಿನ ಹಿಂದೆ ಮುಂದೆ ಹಂಗಾಗಿತ್ತು. ಸೊ ಹಾಗಾಗಿ ತಿರುಪತಿಗೆ ಹೋಗೋ ಟೈಮಲ್ಲಿ ಲಾಸ್ಟ್ ಅಂದರೆ 15ನೇ ತಾರೀಕು ಹಂಗೆ ಹೋದ ತಿಂಗಳಾಗಿದ್ದು, ಈ ತಿಂಗಳು 15ನೇ ತಾರೀಕು ಆಗಿಬಿಟ್ರೆ ಯಾಕೆ ಅಂತ ಅಂದ್ಬಿಟ್ಟು ನಾನು ನಿಂಬೆಹಣ್ಣು ಬೀಜನ ನುಂಗಿದ್ದೆ. ಸೊ ಅದೊಂದು ಸ್ವಲ್ಪ ಡೇಟ್ ಮುಂದಕ್ಕೆ ಹೋಯಿತು. ಬಟ್ ಇವಾಗ ಸ್ವಲ್ಪ ಭಯ ಆಗ್ತಾಯಿದೆ, ಪೀರಿಯಡ್ಸ್ ಆಗಿಬಿಟ್ಟು ಆಮೇಲೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋಂಗಿಲ್ವಲ್ಲಪ್ಪ ಅಂತ. ಹಾಗಾಗಿ ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದ್ದೀನಿ, ನೋಡೋಣ ಅಷ್ಟೇನೆ. ಒಂದು ಸ್ವಲ್ಪ ಭಯ ಅಂತೂ ಇದೆ. ಬಟ್ ಬೆಳಗ್ಗೆನೇ ಪೂಜೆ ಮಾಡಿಬಿಟ್ಟು ಬೇಕಾದ್ರೆ ಆಮೇಲೆ ಆದ್ರೂ ಕೂಡ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಜೀವನೇ ಪೂಜೆ ಎಲ್ಲ ಮಾಡ್ಕೊತಾರೆ, ಅದಾದಮೇಲೆ ಸಂಜೆ ದೀಪ ಹಚ್ಚೋದು ಎಲ್ಲ ಮಾಡ್ಕೊಳ್ಳೋದು ಅವರೇ ಮಾಡ್ತಾರೆ. ಬಟ್ ಏನಂದರೆ ಎಲ್ಲೋ ಒಂದು ಕಡೆ ಅಂತೂ ಬೇಜಾರಿರುತ್ತೆ. ನಾಡಿದ್ದಾದರೆ ಬೆಸ್ಟು, ಯಾಕಂದರೆ ಬೆಳಗ್ಗೆನೇ ಎದ್ದು ಎಲ್ಲ ದೇವ್ರದ್ದು ಕಲಶ ಎಲ್ಲ ತೆಗ್ದಿಟ್ಬಿಡ್ತೀನಿ. ಸೊ ದಟ್ ಆಮೇಲೆ ಆದ್ರೂ ಕೂಡ ನಾನೇನು ಅಂತ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಹಾಗಾಗಿ ಇವಾಗ ಒಂದು ಸ್ವಲ್ಪ ಯಾಕೋ ಅದೇ ಯೋಚನೆ ಬಂತು ತಲೆಗೆ, ಏನು ಆಗ್ಬಿಟ್ರೆ ಏನು ಮಾಡೋದು ಅಂತ ಅಂದ್ಬಿಟ್ಟು. ಎಲ್ಲರಿಗೂ ಕೂಡ ಈ ಥರ ಇರುತ್ತೆ ಅಲ್ವಾ ಭಯ. ಡೇಟ್ ಹತ್ತಿರ ಬರ್ತಿದೆ ಅಂದಾಗ ಒಂಥರ, ಡೇಟ್ ಆಗೋಗಿದೆ ಅಂತಂದರೆ ಆರಾಮಾಗಿ ಪೂಜೆ ಮಾಡ್ಬೋದು. ಬಟ್ ಹಿಂಗೆ ಹಿಂದೆ ಮುಂದೆ ಅಂತಂದರೆ ಯಾವುದನ್ನ ತೊಗೊಳೋದು ಯಾವುದನ್ನು ಬಿಡೋದು ಅದೇ ಗೊತ್ತಾಗಲ್ಲ. ಸದ್ಯಕ್ಕೆ ಇವಾಗ ನಾನು ಅಪ್ಪನ ಸ್ಕೂಲಿಂದ ಕರ್ಕೊಂಬರ್ಬೇಕು. 12:15 ಮನೆ ಬಿಟ್ಟರೆ ಆಲ್ಮೋಸ್ಟ್ ಅಲ್ಲಿ ಹೋಗೋ ಹೊತ್ತಿಗೆ ಒಂದು 10 ನಿಮಿಷ, 12:25 ಇಲ್ಲ 12:15 ಅಷ್ಟೊತ್ತಿಗೆಲ್ಲ ಹೋಗ್ತೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ. ಬೆಳಗ್ಗೆ ಅವನ್ನ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಡೈರೆಕ್ಟ್ ಅಮ್ಮನ ಮನೆಗೆ ಹೋಗಿ ಅಲ್ಲಿ ಫ್ರೂಟ್ಸ್ಗೆಲ್ಲ ಏನೇನು ಬೇಕು, ಆಮೇಲೆ ಈ ಪೂಜೆ ಸಾಮಾನುಗಳು, ಆಮೇಲೆ ಹೂವುಗಳು ಎಲ್ಲ ಏನೇನು ಬೇಕು ಎಲ್ಲ ತೊಗೊಂಬಂದ್ಬಿಟ್ಟೆ. ಹೂವು ಅಂತೂ ನಿಜವಾಗ್ಲೂ ಎಷ್ಟು ಕಡಿಮೆ ಸಿಕ್ತು ಅಂತ ಅಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಅನ್ಕೊತಾ ಇದ್ದೆ ಏನಿಲ್ಲ ಅಂದರೂ ಸ್ವಲ್ಪ ಪ್ರೈಸ್ ಅಂತೂ ಜಾಸ್ತಿ ಅಂತೂ ಇದ್ದೇ ಇರುತ್ತೆ ಅಂತ. ಬಟ್ ಓಕೆ, ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ. ಸೊ ಹೂವನೂ ಕೂಡ ಇಲ್ಲೇ ತೊಗೊಂಬಂದ್ಬಿಟ್ಟೆ. ಆಮೇಲೆ ನಾನು ಮೊನ್ನೆ ಹಾಗೆ ಅಪ್ಪು ಸ್ಕೂಲ್ ಹತ್ರನೂ ಕೂಡ ಒಂದಷ್ಟು ಹೂವು ಎಲ್ಲ ತೊಗೊಂಬಂದಿದ್ದೆ. ಸೊ ದಟ್ ನನಗೆ ಅದೊಂದು ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಇವಾಗ ಒಂದು ಸ್ವಲ್ಪ ರೇಟ್ ನಿಮಗೆ ಗೊತ್ತಿರುತ್ತೆ, ಸ್ವಲ್ಪ ಜಾಸ್ತಿನೇ ಇರುತ್ತೆ. ಬಟ್ ಇವಾಗೇ ತೊಗೊಂಡಿದ್ದರಿಂದ ನಾನು ಇಲ್ಲೇ ಚೆನ್ನಾಗಿ ಹೂವು ಸಿಕ್ಕಿದ್ರಿಂದ ನನಗೆ ಅದೊಂದು ಒಳ್ಳೆಯದಾಯಿತು ಅಷ್ಟೇ. ಮಲ್ಲಿಗೆ ದಿಂಡು ಕೂಡ ತೊಗೊಂಬಂದಿದ್ದೀನಿ. ಇಷ್ಟ ಆಯಿತು. ಇನ್ನು ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡಿದ್ದು ಒಂದು 10 ನಿಮಿಷ, ಆಮೇಲೆ ಅಪ್ಪನ ಸ್ಕೂಲಿಂದ ಕರ್ಕೊಂಬರಕ್ಕೆ ಹೋಗ್ತೀನಿ. ಆಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅದಾದಮೇಲೆ ಯಾವ ರೀತಿ ಇರುತ್ತೆ, ಇವತ್ತು ಪೂಜೆಗೆಲ್ಲ ಯಾವ ರೀತಿ ರೆಡಿ ಮಾಡ್ಕೊಂಬಿಡ್ತೀನಿ ನಾನು ಸ್ವಲ್ಪ ಬೇಗನೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೆನ್ನೆನೇ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿರೋದ್ರಿಂದ ನನಗೇನು ಇವತ್ತು ಅಷ್ಟಾಗಿ ಕೆಲಸ ಇಲ್ಲ. ಜಸ್ಟ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ಅದಾದಮೇಲೆ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರೆ ಆಗುತ್ತೆ. ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸ್ಕೂಲಿಂದ ಕರ್ಕೊಂಡು ಇವಾಗ ಸ್ಮಾರ್ಟ್ ಬಜಾರ್ ಹತ್ರ ಬಂದಿದ್ದೀವಿ. ಇಲ್ಲಿ ಒಂದಷ್ಟು
ಗ್ರಾಸರೀಸ್ ಎಲ್ಲ ತೊಗೋಬೇಕಾಗಿತ್ತು, ತೊಗೊಂಡು ಹಾಗೆ ಬಗಲ್ಗುಂಟೆಗೆ ಹೋಗೋದಾ ಅಂತ ನೋಡೋಣ ಹೇಗಾಗುತ್ತೆ ಅಂತ. ಸದ್ಯ ಇಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಬೇಗ ಹೋದರೆ ಸಾಕು. ಸ್ಮಾರ್ಟ್ ಬಜಾರಲ್ಲೇ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಎಲ್ಲ ತೊಗೊಂಡ್ಬಿಟ್ಟೆ. ಇನ್ನು ಹೊರಗಡೆ ಬೇರೆ ಜೋರು ಮಳೆ ಬರ್ತಾಯಿತ್ತು, ಇನ್ನು ಬಗಲ್ಗುಂಟೆಗೆ ಹೋಗಿ ಸಪ್ರೇಟಾಗಿ ತೊಗೊಳೋದಕ್ಕೆಲ್ಲ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲೇ ಎಲ್ಲ ತೊಗೊಂಡ್ಬಿಟ್ಟೆ. ಇನ್ನು ಮನೆಗೆ ಹೋಗಿ ಇನ್ನು ಸಾಕಷ್ಟು ಕೆಲಸ ಇದ್ದಾವೆ, ಎಲ್ಲನೂ ಮಾಡ್ಕೊಬೇಕು. ನನಗೆ ಶಾಪಿಂಗ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡ್ದೆ. ಸೊ ಆಯಿತು, ಅಪ್ಪನ ಸ್ಕೂಲಿಂದ ಕರ್ಕೊಂಡು ಬರ್ತಾ ಹಾಗೆ ಸ್ಮಾರ್ಟ್ ಬಜಾರ್ಗೆ ಹೋಗಿ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದುಬಿಟ್ಟೆ. ಮಳೆ ಬೇರೆ ಜೋರು ಬರ್ತಾಯಿತ್ತು, ನಂಗೆ ಅಲ್ಲಿ ಬಗಲ್ಗುಂಟೆಗೆ ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ಹಾಗೆ ಸ್ಮಾರ್ಟ್ ಬಜಾರಲ್ಲೇ ಫ್ರೂಟ್ಸ್ ಎಲ್ಲ ಇತ್ತು. ಸೊ ಹಾಗಾಗಿ ತೊಗೊಂಡು ಬಂದುಬಿಟ್ಟೆ. ಇನ್ನು ಮುಗೀತು. ಈಗ ಅಮ್ಮನ ಮನೇಲಿ ಬಿಟ್ಬಿಟ್ಟು ಬಂದುಬಿಡ್ತೀನಿ. ಯಾಕೆ ಅಂತ ಅಂದರೆ ನಾನು ಮನೆ ಕೆಲಸ ಮಾಡ್ಕೊಬೇಕು. ಎಲ್ಲನೂ ಕೂಡ ಕಸ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಕೊಂಡು ಹಿಂದೆಲೇ ನಾನು ದೇವರಿಗೆ ಸೀರೆ ಉಡಿಸಿ ರೆಡಿ ಮಾಡ್ಕೋಬೇಕು. ಟೈಮ್ ಆಲ್ರೆಡಿ ಈಗ 2 ಗಂಟೆ ಆಗಿದೆ. ಇವಾಗೆಲ್ಲನೂ ಇಲ್ಲೇ ಇಟ್ಬಿಡ್ತೀನಿ. ಫ್ರೂಟ್ಸು ವೆಜಿಟೇಬಲ್ಸು ಎಲ್ಲನೂ ಇಲ್ಲೇ ಇಟ್ಟಿರ್ತೀನಿ. ಯಾಕೆಂತಂದರೆ ಫ್ರಿಜ್ಜಲ್ಲಿ ಜಾಗನೇ ಇಲ್ಲ, ಹೂವನ ಫುಲ್ಲು ಇಟ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಒಂಚೂರು ಜಾಗ ಎಲ್ಲನೂ ಇಲ್ಲೇ ಇಡ್ತೀನಿ. ಇನ್ನು ಅಲ್ಲಿ ಕಿಚನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೈಟ್ ಇದೆಲ್ಲ ಸ್ವಲ್ಪ ಜೀವನ್ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ, ಬಿಕಾಸ್ ಟೇಬಲ್ ನನಗೆ ಬೇಕು ನೈಟು. ಸೊ ಹಾಗಾಗಿ ಇದನ್ನು ಕ್ಲೀನ್ ಮಾಡಿಸ್ಕೊಂಡಿದ್ದೀನಿ. ಇಲ್ಲೇ ಎಲ್ಲನೂ ಇಟ್ಬಿಡ್ತೀನಿ. ಆದರೆ ಸೊ ದಟ್ ಒಂದು ಸ್ವಲ್ಪ ನೀಟಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ಇನ್ನು ಕಟನ್ಸ್ ಹಾಕಬೇಕು. ಎಲ್ಲ ಕಸ ಗುಡಿಸಿ ಒರೆಸ್ತೀನಲ್ಲ, ಅದಾದಮೇಲೆ ಕಟನ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ಹಾಕಿದ್ರೆ ಮತ್ತೆ ಧೂಳು ಬೇಡ. ಧೂಳು ಅಂದರೆ ಏನು ಅಷ್ಟೊಂದು ಧೂಳು ಅಂತ ಅಲ್ಲ, ಬಟ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಕೋಣ ಅಂತ ಅಂದ್ಬಿಟ್ಟು ಅಷ್ಟೇ. ಇಷ್ಟ ಆಯಿತು. ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೋಬೇಕು. ಇನ್ನು ನೆಕ್ಸ್ಟು ಕಸ ಗುಡಿಸಿ ಒರೆಸಿ ಇನ್ನು ದೇವರು ಕಲಶ ಸ್ಥಾಪನೆ ಮಾಡ್ಕೋಬೇಕು. ಕಲಶ ಸ್ಥಾಪನೆ ಅಂದರೆ ಫಸ್ಟು ಸೀರೆ ಎಲ್ಲ ಉಡಿಸ್ಕೊಂಡ್ಬಿಡ್ತೀನಿ ಕಲಶಕ್ಕೆ. ಅದಾದಮೇಲೆ ನೈಟು ಆರಾಮಾಗಿ ದೇವ್ರನ್ನ ಕೂರಿಸ್ತೀನಿ. ಅಂದರೆ ಏನು ಕಲಶ ಸ್ಥಾಪನೆ ಮಾಡೋದಕ್ಕೆಲ್ಲ ಮಾಡಬೇಕು ಅದನ್ನು ಆಮೇಲೆ ಬೆಳಗ್ಗಿನ ಜಾವ ಮಾಡ್ಕೊಳ್ಳೋಣ ಅಂತ. ಸೊ ಎಲ್ಲ ಪಿನ್ ಟು ಪಿನ್ ಪಾಯಿಂಟ್ ಇವಾಗ ತಟ್ಟೆಗೆ ಏನು ಜೋಡಿಸ್ಬೇಕು ನಾನು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಬಿಡೋಣ ಅಂತ. ಇನ್ನು ದೇವ್ರ ಮನೆ ಕೂಡ ಡ್ರಾಯರೆಲ್ಲ ಕ್ಲೀನ್ ಮಾಡ್ಕೋಬೇಕು. ಸೊ ಅದನ್ನು ಕೂಡ ಮಾಡ್ಕೊತೀನಿ. ಅದೊಂದು ಮಾತ್ರ ಪೆಂಡಿಂಗ್ ಉಳಿಸ್ಕೊಂಬಿಟ್ಟೆ. ಎಲ್ಲ ಕ್ಲೀನ್ ಮಾಡಿದೆ. ದೇವ್ರ ಮನೆಯದು ಡ್ರಾಯರ್ ಒಂದು ಪೆಂಡಿಂಗ್ ಉಳಿಸ್ಕೊಂಬಿಟ್ಟೆ. ಅದೊಂದಾದರೆ ಮುಗೀತು. ಇನ್ನು ನಾನು ವಿಡಿಯೋ ಬೇರೆ ಎಡಿಟ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ. ಏನು ಮಾಡಲಿ ಯೋಚನೆ ಮಾಡ್ತಾಯಿದ್ದೀನಿ, ಅದಕ್ಕೆ ಹಾಕ್ಲಾ ಬೇಡವಾ ಅಂತ. ಯಾಕಂದರೆ ಎಲ್ಲರೂ ಕೂಡ ಹಬ್ಬದಲ್ಲಿ ಬ್ಯುಸಿ ಇರ್ತಾರೆ ಪ್ರಿಪ್ರೇಷನ್ಸಲ್ಲಿ. ಸೊ ನಾನು ವಿಡಿಯೋ ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿದ್ರೂ ಕೂಡ ಒಂದಷ್ಟು ರೀಚ್ ಹೋಗಲ್ಲ. ಸೊ ಹಾಗಾಗಿ ಯೋಚನೆ ಮಾಡ್ತಾಯಿದ್ದೀನಿ, ಏನು ಮಾಡಲಾ ಬೇಡವಾ ಅಂತ ಅಂದ್ಬಿಟ್ಟು. ಇಲ್ಲಾಂದರೆ ಆರಾಮಾಗಿ ನೆಮ್ಮದಿಯಾಗಿ ಇವಾಗ ಕೆಲಸಗಳನ್ನ ನಾನು ಮಾಡಿ ಬೇಗ ಮುಗಿಸ್ಕೊಳ್ಬೋದು. ಹೊಟ್ಟೆ ಬೇರೆ ಹೆವಿ ಹಸಿತಾ ಇದೆ. ಇವತ್ತು ನಡ್ದೋಗ್ಲಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಮ್ಯಾಗಿ ಏನಾದರೂ ಮಾಡ್ಕೊಂಡು ತಿಂದ್ಬಿಡ್ತೀನಿ. ಯಾಕೆ ಅಂದರೆ ಇನ್ನು ಅಡುಗೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ನನಗೂ ಟೈಮ್ ಇಲ್ಲ. ನನಗೂ ಸುಸ್ತಾಗ್ಬಿಟ್ಟಿದೆ. ಎಲ್ಲ ಓಡಾಡಿ ನಿನ್ನೆ ದೇವ್ರ ಸಾಮಾನೆಲ್ಲ ತೊಳೆದ್ನಲ್ವಾ, ಕೈಯೆಲ್ಲ ಒಂಥರ ರಫ್ ಥರ ಆಗೋಗ್ಬಿಟ್ಟಿದೆ. ಯೂಶ್ವಲಾಗಿ ಹಿಂಗೆ ಆಗಲ್ಲ, ಬಟ್ ಅದೇನೋ ಗೊತ್ತಿಲ್ಲ, ಈ ಸತಿ ಕೈಯೆಲ್ಲ ಫುಲ್ಲು ರಫು. ಒಂಥರ ಹಿಂಗೆ ಮುಟ್ಟಿದ್ರೆ ಈ ತರಿ ಥರ ಅನಿಸಲ್ಲ, ಹಂಗೆ ಅನ್ನಿಸ್ತಾ ಇದೆ ನನಗೆ. ಕೈಗೆ ಮಾತ್ರ ಸಖತ್ ಉರಿತಾ ಇತ್ತು. ಅಲ್ಲಿ ಪೈನಾಪಲ್ ತೊಗೊಳಕ್ಕೆ ಆಗ್ತಿಲ್ಲ, ಕೈಯಲ್ಲಿ ಮುಟ್ಟೋಕ್ಕೆ ಆಗ್ತಿಲ್ಲ ಪೈನಾಪಲ್ನ. ಆ ಥರ ಉರಿ ಥರ